ಪರಿಸ್ಥಿತಿ ಸ್ವಲ್ಪ ಡ್ರಗ್ ರಿಲೇಟೆಡ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಇದೆ. ಅದಕ್ಕೆ ನಾವು ಸ್ಪಾಟ್ಗಳು ಹೋಗ್ತಾ ಇದ್ದೀವಿ. ಏನೇನು ಮಾಡ್ಬೋದು, ಬ್ಲಾಗ್ಸ್ ಇದೆ ಅದನ್ನೆಲ್ಲ ಮಾಡಲಿಕ್ಕೆ ತೆಗಿಲಿಕ್ಕೆ ನಮ್ಮ ಟೀಮ್ ತಗೊಂಡು ಹೋಗ್ತಾ ಇದ್ದೀವಿ. ನೋಡಿ, ಚೀಫ್ ಮಿನಿಸ್ಟರ್ ಕೂಡ ಬೆಂಗಳೂರು ಸಿಟಿನ ಅವರು ಕೂಡ ನಮ್ಮ ಸರ್ಕಾರ, ನಾನು ನಿಮಗೂ ಅಭಿನಂದಿಸ್ತೇನೆ, ನಮ್ಮೆಲ್ಲ ಅಧಿಕಾರಿಗಳಿಗೂ ಅಭಿನಂದಿಸ್ತೇನೆ. ನಮಗೆ ಅವಕಾಶ ಕೊಟ್ಟಂಥ ಈ ನಾಡಿನ ಜನತೆಗೂ ಕೂಡ ನಾನು ಅಭಿನಂದಿಸ್ತೇನೆ. ಏನು ಅವರು ನಮ್ಮ ಮೇಲೆ ಒಂದು ವಿಶ್ವಾಸ ಇಟ್ಟಿದ್ರು, ಆ ವಿಶ್ವಾಸವನ್ನು ನಾವು ಪೂರೈಸ್ತೇವೆ. ಬರೀ ಗ್ಯಾರಂಟಿ ಬಗ್ಗೆ ಮಾತ್ರ ಮಾತಾಡ್ತೀನಿ ಅಂತ ಹೇಳ್ಕೋಬೇಡಿ. ಕರ್ನಾಟಕ ರಾಜ್ಯಕ್ಕೆ ಒಂದು ದೊಡ್ಡ ಆಡಳಿತದಲ್ಲಿ ಒಂದು ಗೌರವ ತರೋದಕ್ಕೆ ನಾವು ಮಾಡ್ತೀವಿ. ವಿರೋಧ ಪಾರ್ಟಿಯವರು ಟೀಕೆ ಮಾಡ್ತಾರೆ, ಟೀಕೆ ಮಾಡಿದ್ರೆ ನಾನು ನಿಮ್ಮನ್ನು ಬೇಡ ಅಂತ ಹೇಳೋದಿಲ್ಲ. ಇಲ್ಲಿ ಅವ್ರ ಟೀಕೆ ಪ್ರಾರಂಭ ಅಧಿಕಾರ ಬಂದಿನ ಅಧಿಕಾರ ತೆಗೆದುಕೊಂಡು ಮೊದಲನೇ ದಿನವೇ ಶುರು ಮಾಡಿದ್ರು. ಅತ್ತೆ ಸೊಸೆಗೆ ತಂದಿಟ್ಬಿಟ್ರಿ, ಒಂದು ಕಾಳು ಕಡಿಮೆ ಕೊಟ್ಟು ನಾವು ಬಿಡೋದಿಲ್ಲ ಅಂತೆಲ್ಲ ಬೇಕಾದಷ್ಟೆಲ್ಲ ಅವ್ರದ್ದೆಲ್ಲ ಟೀಕೆ ಮಾಡ್ತೀಗಳೆಲ್ಲ ಎಲ್ಲಿಂದ ತಂದುಬಿಡ್ತಾರೆ. ಅವೆಲ್ಲ ಬೇಕಾದಷ್ಟೆಲ್ಲ JDSನವರು ಹೇಳಿದ್ರು, BJPಯವರು ಹೇಳಿದ್ರು. ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದೀವಿ. ಈ ಜನನೂ ಉತ್ತರ ಕೊಡ್ತಾರೆ, ಜನ ಕೂಡ ಉತ್ತರ ಕೊಡ್ತಾರೆ. ಅಷ್ಟು ನನಗೆ ಆತ್ಮವಿಶ್ವಾಸ. ಸರ್ಕಾರ ಒಂದು ವರ್ಷ ICU ಇತ್ತು ಅಂತಂದೇಳಿ ಕುಮಾರಸ್ವಾಮಿ ಅವರು ಪಾಪ ಇನ್ನೇನು ಮಾಡ್ತಾರೆ ಅವರು? ಉಳ್ಕೆರಂತೂ ಏನು ಮಾಡೋಕ್ಕಾಗಿಲ್ಲ. ICU ಇತ್ತೋ ಏನಾಯಿತು ಜನ ಹೇಳಬೇಕು, ನಾಯಕರಿಗೆ ಹೇಳಬೇಕು. ಹೆಣ್ಮಕ್ಳು ಬದಲಾವಣೆ, ಬದುಕಿನಲ್ಲಿ ಬದಲಾವಣೆ ಯಾವ ಮಟ್ಟಕ್ಕಾಗಿದೆ ಅಂತ ತಾಯಂದಿರು ಬೆಲೆ ಏರಿಕೆಯಿಂದ ಏನು ತಪ್ಪಿಸ್ತಾ ಇದ್ರು. ಈ ಕೆಟ್ಟ ಆಡಳಿತ ಇರೋದ್ರಿಂದ ಕುಮಾರಸ್ವಾಮಿನೇ ಹೇಳಿದ್ರಲ್ಲ ಎಲೆಕ್ಷನ್ ಮುಂಚಿತವಾಗಿ, ಈಗ ಮಾತಾಡ್ತಾರೆ ಅಷ್ಟೇ. ಎಲೆಕ್ಷನ್ ಮುಂಚಿತವಾಗಿ ಅವರ ನುಡಿಮುತ್ತುಗಳು, ಅವ್ರ ಪಾರ್ಟಿಯವ್ರ ನುಡಿಮುತ್ತುಗಳೆಲ್ಲ ಎಲ್ಲ ನಿಮ್ಮ ಹತ್ರ ದಾಖಲೆ ಇದೆಯಲ್ಲ. ಈಗ ಪಾಪ ಅವರು ನಮ್ಮ ಬಗ್ಗೆ ಹೇಳಲೇಬೇಕು. ಇನ್ನೇನು ನಮ್ಮ ಬಗ್ಗೆ ಸಭಾಷಕರಿಗೆ ಕೂಡ ಕೊಡು ಅಂತ ಹೇಳ್ತಾರೆ. ನಾವು ಎಕ್ಸ್ಪೆಕ್ಟು ಮಾಡಿಲ್ಲ, ಅವ್ರು ಕೂಡ ಪೆನ್ ಡ್ರೈವ್ ಪ್ರಕರಣದಲ್ಲಿ ನಿನ್ನೆ ಆಡಿಯೋ ಬಿಡುಗಡೆ ಆಗಿದೆ ಸರ್. ಈಗ ಕುಮಾರಸ್ವಾಮಿ ಅವರು ಪ್ರೆಸ್ಪೆಕ್ಟ್ ಮಾಡಿದ್ದಾರೆ, ನೇರವಾಗಿ ನಿಮ್ಮ ವಿಚಾರವನ್ನು ಹೆಸರನ್ನು ಪ್ರಸ್ತಾಪ ಮಾಡಿದ್ದಾರೆ. CD ಶಿವು ಅನ್ನುವಂಥ ರೀತಿಯಲ್ಲೆಲ್ಲ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ರಾಜಕೀಯವನ್ನ DK ಶಿವಕುಮಾರ್ ಅವರು ಮಾಡಬೇಕಾ, ಸರ್ಕಾರ ರೆಡಿಯಾಗಿದೆ ಅಂತ ಹೇಳಿದ್ದಾರೆ. ನನಗೆ ಅದಕ್ಕೂ ಯಾವ ಥರದ ಸಂಬಂಧ ಇಲ್ಲ. ನನ್ನ ಹೆಸರು ಹೇಳ್ಕೊಳ್ಳಿಲ್ಲ ಅಂದರೆ, ನನ್ನ ಹೆಸರನ್ನ ಪ್ರಸ್ತಾವ ಮಾಡಿಲ್ಲ ಅಂದರೆ ಅವ್ರಿಗೆ ಯಾರಿಗೂ ಬರುವುದಿಲ್ಲ. ನಿಮಗೂ ಕೂಡ ಮಾಧ್ಯಮದವರು, ನೀವು ಕೂಡ ನಿಮ್ಮ ಎಥಿಕಲ್ ವ್ಯಾಲ್ಯೂನ ಬಿಟ್ಟು ನೀವು ಕೂಡ ಅನೇಕ ವಿಚಾರಗಳನ್ನ ಚರ್ಚೆ ಮಾಡ್ತಾ ಇದ್ದೀವಿ. ನನಗೆ ಅದಕ್ಕೆ ಅವಶ್ಯಕತೆ ಇಲ್ಲ. ನಾನು ಯಾವ ಸಂದರ್ಭದಲ್ಲಿ ನನಗೂ ಅದಕ್ಕೂ ಸಂಬಂಧ ಇಲ್ಲ. ಅವ್ರು ಹೇಳಿದ್ದಾರೆ ಕುಸ್ತಿದ್ದವ್ರು ನೀರು ಕುಡಿಬೇಕು ಅಂತ. ಕಾನೂನು ಇದೆ, ಕಾನೂನು ಎಂಬುದು ತಿಳ್ಕೊಳ್ತಾರೆ. ಮತ್ತೆ ಅವ್ರು ಏನು ಬೇಕಾದ್ರೂ ಹೇಳ್ಕೊಳ್ಳಿ, ನನಗೆ ಅದ್ರ ಸುದ್ದಿ ಏನು ಶಿವರಾಮೇಗೌಡರು ಮತ್ತೆ ದೇವರಾಜೇಗೌಡರು ನಡುವೆ ಮತ್ತೊಂದು ಆಡಿಯೋ ವೈರಲ್ ಮಾಡಿದ್ದಾರೆ. ಏನು ಸರ್, ನೀವುಂಟು ಅವ್ರು ಯಾರು ತಮ್ಮ ಹೆಸರು ಪ್ರಸ್ತಾಪ ಮಾಡಿದ್ದಾರೆ ನೋಡ್ರಿ. ನೀವು ಮಾತಾಡ್ಬೋದು, ಯಾರು ಬೇಕಾದ್ರೂ ಮಾತಾಡ್ಬೋದು. ಮಾತಾಡಿದ ಆಡಿಯೋ ರಿಲೀಸ್ ಆಗಿದೆ. ಸರ್ಕಾರ ರೆಡಿ ಇದೆ ಮಟ್ಟ ಹಾಕೋದಕ್ಕೆ ಅಂತ ಹೇಳಿದ್ದಾರೆ. ನಾನು ಯಾರ ಹತ್ರನೂ ಮಾತಾಡಿಲ್ಲ, ಯಾರಿಗೂ ನಾನು GPA ಕೊಟ್ಟಿಲ್ಲ. ನಾನೊಬ್ಬ ರಾಜಕಾರಣಿ. ನನ್ನ 106 ಜನ BJPಯವ್ರು ಬರ್ತಾರೆ, ದಳದವ್ರು ಬರ್ತಾರೆ, ಸಾರ್ವಜನಿಕರು ಬರ್ತಾರೆ, ನಮ್ಮ ಪಾರ್ಟಿಯವ್ರು ಬರ್ತಾರೆ, ಆಫೀಸರ್ಸ್ ಬರ್ತಾರೆ. ಬಂದು ಏನೇನೋ ಮಾಹಿತಿಯನ್ನು ಕೊಡೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಟೈಮ್ ಕೇಳ್ತಾರೆ, ಬರಬೇಕು, ಭೇಟಿ ಮಾಡಬೇಕು ಅಂತ. ಅವರು BJPಯವರೇ ಬಂದ ನಂತರ ಬಂದು ಭೇಟಿ ಮಾಡಬೇಕು ಅಂತ ಟೈಮ್ ಕೇಳಿದ್ರು. ನಾನು ಟೈಮ್ ಕೊಡಲಿಲ್ಲ. ಬಂದರು, ಒಂದು ನಿಮಿಷ ಯಾರ ತನೋ ಅರ್ಧ ನಿಮಿಷನೂ ನಾನು ಮಾತಾಡಿದೆ. ನನಗೂ ಪ್ರಜ್ಞೆ ಇದೆ, ನನಗೂ ರಾಜಕೀಯದ ಪ್ರಜ್ಞೆ ಇದೆ, ವ್ಯವಹಾರ ಪ್ರಜ್ಞೆ ಇದೆ, ಸೀರಿಯಸ್ನೆಸ್ ಕೂಡ ನನಗೆ ಗೊತ್ತಿದೆ. ಅದನ್ನು ದಯವಿಟ್ಟು ಇನ್ನೊಂದ್ಸತಿ ನನ್ನ ಕೇಳಬೇಡಿ. ತಾಯಿ ನೋವು ಅಂತಂದು ಏನು ಅಂತ ಗೊತ್ತಿದೆ. DK ಶಿವಕುಮಾರ್ ಅವ್ರು ಜೈಲಿಗೆ ಹೋದಾಗ ನಾನು ಸಾಂತ್ವನ ಮಾಡಿದ್ದೆ. ಇವತ್ತು ನಮ್ಮ ತಂದೆದವ್ರು ಇಷ್ಟೆಲ್ಲ ಮಾತನಾಡ್ತಿದ್ದಾರೆ ನಾವು ಯಾರ ಬಗ್ಗೆನೂ ಮಾತಾಡ್ತೀವಿ. ನಾನೇ ನನಗೆ ಸಾರಿ, ಪಾಪ ಅವ್ರ ಪರಿಸ್ಥಿತಿ ನೋಡಿ ನನಗೆ ಅಯ್ಯೋ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಲ್ಲ. ನಾನು ಆವತ್ತು ಹೇಳಿದ್ದೀನಿ, ಇವತ್ತು ಹೇಳಿದ್ದೀನಿ, ಒಂದಕ್ಕೂ ಹೇಳ್ತೀನಿ. ಫೋನ್ ಟ್ಯಾಪ್ ಆರೋಪ ಮಾಡಿದೆ ಸರ್ ಕುಮಾರಸ್ವಾಮಿ. ರೇವಣ್ಣ ಅವ್ರ ಫೋನ್ನ ರಾಜ್ಯ ಸರ್ಕಾರ ಟ್ಯಾಪ್ ಮಾಡ್ತಾ ಇದೆ. ಯಾರೋ ಅಂತ ಮುಟ್ಟಾಳ ಕೆಲಸಕ್ಕೆ ನಮ್ಮ ಸರ್ಕಾರ ಹೋಗುದಿಲ್ಲ.
ಕಳಿಸೋಕ್ಕೆ ಕಾಂಗ್ರೆಸ್ ಸರ್ಕಾರ ಯಾವ ಟ್ಯಾಪು ಮಾಡೋಂಥ ಅವಶ್ಯಕತೆಯೂ ಇಲ್ಲ. ಏನು ಅವರಿಂದ ಟೆರರಿಸ್ಟ್ಗಳಿಗಾದ್ರೆ ಪರ್ಮಿಷನ್ ತೊಗೊಂಡು ಮಾಡ್ತಾರೆ. ಅವರು ನಮ್ಮ ರಾಜ್ಯದ ನಾಯಕರು ಸುಳ್ಳು ಪ್ರಚಾರಕ್ಕೋಸ್ಕರ ಈ ಮಾತಾಡ್ತಾರೆ.